ದೂರು ಕೊಟ್ಟಂತಹ ಸಂದರ್ಭಕ್ಕೆ ಬೆಳಗ್ಗೆ ಸುಮಾರು 10 ಕಾಲಿನಲ್ಲಿ ದೂರನ್ನು ಕೊಟ್ಟಿರ್ತಾರೆ. ಸಂಜೆ 5 ಗಂಟೆವರೆಗೂ FIR ಆಗಿರಲ್ಲ. ನಾನು ಅಧಿಕಾರಿಗಳಿಗೆ ಕೇಳಿದಂತಹ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥದ್ದು ಅದನ್ನು ಸತ್ಯ ಸಂಗತಿಗಳನ್ನ ನಾವು ನೋಡುವಂಥದ್ದಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಕೊಟ್ಟಂಥ ಹೆಸರೇ ಮತ್ತು ಆರೋಪಿಯ ಹೆಸರೇ ಸ್ವಲ್ಪ ವ್ಯತ್ಯಾಸ ಆದಂಥ ಕಾರಣದಿಂದ ಸಮಸ್ಯೆ ಸ್ವಲ್ಪ ಆಗಿದೆ. ಹಾಗಾಗಿಯೂ ಕೂಡ ಏನು ದಸ್ತಗಿರಿ ಮಾಡುವಂಥದ್ರಲ್ಲಿ ವಿಳಂಬ ಮಾಡಿಲ್ಲ. ಇಷ್ಟಿದ್ರೂ ಇದೆಲ್ಲ ನಡೆಯುತ್ತೆ ಅಂತ ಹೇಳಿದಾಗ ಇದಕ್ಕೆ ಕಾರಣ ಏನು, ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚುವಂಥದ್ದಕ್ಕೆ ನಾನು ಸೂಚನೆ ಕೊಟ್ಟಿದ್ದೆ. ಸರಿ, ಈ ಪ್ರಕರಣದ ಸೈಲೆಂಟ್ ಕೈವಾಡ ಇದೆ ಸರ್. ನಾನು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆ ನೀಡಲ್ಲ. ನಡೆದೋಗಿರೋದನ್ನು ಯಾರು ಮಾಡ್ಯಾರ ಅನ್ನೋದು ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಸರ್ ಈಗ ನಿಮ್ಮ ಮೇಲೂ ಕೂಡ ಹಲ್ಲೆ ಆದಂತ ಘಟನೆ ನಡೆದಿದೆ ನೋಡಿ. ಸುಮ್ಮನೆ ಇದಕ್ಕೂ ನೋಡಿ, ಇದಕ್ಕೆ ಜನಸಾಮಾನ್ಯರು ಹೆಂಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳುವಂಥದ್ದು, ಇಲ್ಲಿ ಮತ್ತೊಂದು ವಿಚಾರ ಇಲ್ಲಿ ಅಥವಾ ನನ್ನ ಪ್ರತ್ಯೇಕವಾದಂಥ ವಿಚಾರ ಇಲ್ಲಿ ತರುವಂಥದ್ದಲ್ಲ. ನಡಿಬಾರ್ದಂಥದ್ದು ನಡೆದೋಗಿದೆ. ಅದನ್ನು ಯಾರು ಮಾಡ್ಯಾರೆ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ನಿಮ್ಮ ಪಕ್ಷದ ವಕ್ತಾರರು ಹೇಳ್ತಾರೆ 300 ಜನ RSS ಕಾರ್ಯಕರ್ತರು ಬಂದಿದ್ದಾರೆ, ಈ ಕ್ಷೇತ್ರದಲ್ಲಿ 50 ಜನ ಅವ್ರು ಭಾಗಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಸರ್. ನೋಡಿ, ಯಾರ ವಿಚಾರಕ್ಕೂ ನಾನು ಪ್ರತಿಕ್ರಿಯೆ ನೀಡಲ್ಲ. ಅಲ್ಲ ಸರ್, ಇಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸಾವು ಮನೆಯಲ್ಲಿ ರಾಜಕಾರಣ ಮಾಡುವಂಥದ್ದು ನನಗೆ ಗೊತ್ತಿಲ್ಲ. ಯಾರಾದರೂ ಮಾಡ್ತಾಯಿದ್ರೆ ಅವ್ರಿಗೂ ಕೈ ಮುಗಿದು ನಾನು ಹೇಳ್ತೇನೆ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನಡೆದೋಗಿರೋವಂಥದ್ದು, ಯಾಕಂದರೆ ಸಮಸ್ಯೆ ಏನು, ಪರವಾದಿ ಮೊಹಮ್ಮದ್ ಅವರ ವಿಚಾರದಲ್ಲಿ ಅವಹೇಳಿಕ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇಷ್ಟೆಲ್ಲ ಆಗಿರುವಂಥದ್ದು. ರಾಹುಲ್ ಗಾಂಧಿ ಚಿತ್ರಕ್ಕೂ ಅಖಿಲೇಶ್ ಚಿತ್ರಕ್ಕೆ ಯಾರು ನಾವು ಹೊರಗೆ ಬರುವಂಥದ್ದಲ್ಲ. ಆ ಕಾರಣದಿಂದ ನೋವು ಏನಾಗಿತ್ತು ಆ ನೋವನ್ನ ನೀವು ತಿಳಿ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಡೆದೋಗಿರುವಂಥದ್ದು ನಡಿಬಾರ್ದಿತ್ತು. ಆದರೆ ಪ್ರತಿಭಟನೆ ಮಾಡುವಂಥ ಬೇರೆ ಬೇರೆ ವಿಧಾನಗಳು ಇದೆ. ಶಾಂತಿ ರೀತಿಯಲ್ಲಿ ಮಾಡಬೇಕಾಗಿತ್ತು. ಧರ್ಮದ ಬೋಧನೆ ನಿಮಗೆ ಶಾಂತಿ ಪ್ರಿಯರಾಗಿರುವಂಥ ಆ ಸಂದೇಶ ಏನಿದೆ ಅದನ್ನು ತೋರುವಂತಹ ಕೆಲಸ ನೀವು ಮಾಡಬೇಕಾಗಿತ್ತು. ಆದರೆ ಈ ರೀತಿಯಲ್ಲಿ ನಡ್ಕೊಂಡಿದ್ದದ್ದು ಯಾರ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ಆಯಿತು ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತೇವೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.